Hi, good morning, children. Last class we have learned about insectivorous plants, that is Utricularia. I explained about Utricularia, right? So today in this class, let us study about food of animals. Animals food ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಓಕೆ, ಅನಿಮಲ್ಸ್ ಡು ನಾಟ್ ಪ್ರಿಪೇರ್ ದೇರ್ ಓನ್ ಫುಡ್ ಅಲ್ವಾ? ಸೊ ಪ್ಲ್ಯಾಂಟ್ಸ್ ನಾನು ಲಾಸ್ಟ್ ಕ್ಲಾಸಲ್ಲಿದ್ದೆ, ಪ್ಲ್ಯಾಂಟ್ಸ್ ಇಟ್ ಪ್ರಿಪೇರ್ಸ್ ದೇರ್ ಓನ್ ಫುಡ್ ಅಲ್ವಾ? ಬಟ್ ಅನಿಮಲ್ಸ್ ಡು ನಾಟ್ ಪ್ರಿಪೇರ್ ದೇರ್ ಓನ್ ಫುಡ್. ಅನಿಮಲ್ಸ್ ಪ್ರಾಣಿಗಳು ಅದರ ಆಹಾರವನ್ನು ಅದು ತಯಾರಿಸ್ಕೊಳೋದಕ್ಕೆ ಸಾಧ್ಯವಿಲ್ಲ. ದೇ ಡಿಪೆಂಡ್ ಆನ್ ಈಚ್ ಪ್ಲ್ಯಾಂಟ್. ಅದು ಪ್ರತಿಯೊಂದು ಪ್ರಾಣಿ ಕೂಡ, ಪ್ರತಿಯೊಂದು ಅನಿಮಲ್ಸ್ ಏನು ಹೇಳ್ತೀವಿ ಅದು ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಥವಾ ಅದರ್ ಅನಿಮಲ್ಸ್ ಫಾರ್ ಫುಡ್, ಬೇರೆ ಅನಿಮಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫುಡ್ಗೆ. ಓಕೆ, ಅದು ಅದರ ಆಹಾರವನ್ನು ತಯಾರಿಸಲ್ಲ. ದೆ ಡಿಪೆಂಡ್ ಆನ್ ಪ್ಲ್ಯಾಂಟ್ಸ್ ಆ್ಯಂಡ್ ಅದರ್ ಅನಿಮಲ್ಸ್ ಫಾರ್ ಫುಡ್. ಅದರ ಆಹಾರಕ್ಕೆ ಏನು ಮಾಡುತ್ತೆ, ಅದು ಬೇರೆ ಸಸ್ಯಗಳ ಮೇಲೆ ಅಥವಾ ಬೇರೆ ಪ್ರಾಣಿಗಳ ಮೇಲೆ ಫುಡ್ಗೆ ಡಿಪೆಂಡ್ ಆಗಿರುತ್ತೆ, ಆಹಾರಕ್ಕೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀವಿ. ಈ ಥರದ ಪ್ರಾಣಿಗಳನ್ನು ನಾವು ಏನಂತ ಹೇಳ್ತೀವಿ? ಹೆಟಿರೋಟ್ರೋಫ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಹೆಟಿರೋಟ್ರೋಫ್ಸ್. ಸೊ ಈ ಥರದ ಪ್ರಾಣಿಗಳನ್ನು ನಾವು ಹೆಟ್ರೋಟ್ರೋಫ್ಸ್ ಅಂತ ಹೇಳ್ತೀವಿ, ಅಥವಾ ಕನ್ನಡದಲ್ಲಿ ಹೇಳಬೇಕಾದ್ರೆ ಪರಪೋಷಕಗಳು ಅಂತ ಹೇಳ್ತೀವಿ. ಓಕೆ, ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳೋದಿಲ್ಲ, ಅವು ಆಹಾರಕ್ಕಾಗಿ ಸಸ್ಯ ಅಥವಾ ಇತರ ಪ್ರಾಣಿಗಳನ್ನು ಅವಲಂಬಿಸಿದೆ. ಸೊ ಹಾಗಾಗಿ ಈ ಥರದ ಪ್ರಾಣಿಗಳನ್ನು ನಾವು ಪರಪೋಷಕಗಳು ಅಥವಾ ಹೆಟಿರೋಟ್ರೋಫ್ಸ್ ಅಂತ ಹೇಳ್ತೀವಿ. ಸೊ ಆಲ್ ಅನಿಮಲ್ಸ್ ಡು ನಾಟ್ ಈಟ್ ದ ಸೇಮ್ ಟೈಪ್ ಆಫ್ ಫುಡ್. ಈಗ ಬೇರೆ ಬೇರೆ ತರಹದ ನಾವು ಪ್ರಾಣಿಗಳನ್ನು ನೋಡ್ತೀವಿ ಅಲ್ವಾ? ಎಷ್ಟೊಂದು ವೆರೈಟೀಸ್ ಆಫ್ ಅನಿಮಲ್ಸ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ಅವರ್ ಸರೌಂಡಿಂಗ್ಸ್, ರೈಟ್? ಸೊ ಎಲ್ಲ ಪ್ರಾಣಿಗಳು ಒಂದೇ ಥರದ ಫುಡ್ನ ತಿಂತವ? ಸೊ ಒಂದೇ ಥರದ ಸಸ್ಯಗಳ ಮೇಲೆ ಡಿಪೆಂಡ್ ಆಗಿದೆಯಾ? ಇಲ್ಲ ಅಲ್ವಾ? ಬೇಸ್ಡ್ ಆನ್ ದ ಫುಡ್ ದೇ ಈಟ್. ಓಕೆ, ಬೇಸ್ಡ್ ಆನ್ ದ ಫುಡ್ ದೇ ಈಟ್ ದ ಅನಿಮಲ್ಸ್ ಆರ್ ಕ್ಲಾಸಿಫೈಡ್. ಓಕೆ, ಯಾವ್ಯಾವ ತರಹದ ಆಹಾರಗಳನ್ನು ಪ್ರಾಣಿಗಳು ತಿಂತವೆ, ಆ ಆಹಾರದ ಆಧಾರದಲ್ಲಿ ಏನು ಹೇಳ್ತೀವಿ, ಪ್ರಾಣಿಗಳನ್ನು ಕೆಲವು ಟೈಪ್ಸ್ ಆಗಿ ವಿಂಗಡಣೆ ಮಾಡಿದ್ದಾರೆ. ಓಕೆ, ಎಲ್ಲ ಪ್ರಾಣಿಗಳು ಒಂದೇ ರೀತಿಯ ಆಹಾರ ಸೇವನೆ ಮಾಡೋದಿಲ್ಲ. ಅವುಗಳು ಸೇವಿಸುವ ಆಹಾರದ ಆಧಾರದಲ್ಲಿ ಪ್ರಾಣಿಗಳನ್ನು ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು, ಮಿಶ್ರಾಹಾರಿ ಪ್ರಾಣಿಗಳು ಈ ರೀತಿ ಡಿವೈಡ್ ಮಾಡಿದ್ದಾರೆ. ಓಕೆ, ಈ ರೀತಿ ಕ್ಲಾಸಿಫೈ ಮಾಡಿದ್ದಾರೆ. ಓಕೆ, ಆಲ್ ಅನಿಮಲ್ಸ್ ಡು ನಾಟ್ ಈಟ್ ದ ಸೇಮ್ ಟೈಪ್ ಆಫ್ ಫುಡ್ ಬೇಸ್ಡ್ ಆನ್ ದ ಫುಡ್ ದೇ ಏಟ್. ಯಾವ ಫುಡ್ನ ಅವು ತಿಂತವೆ ಅದರ ಆಧಾರದ ಮೇಲೆ ದ ಅನಿಮಲ್ಸ್ ಆರ್ ಕ್ಲಾಸಿಫೈಡ್. ಓಕೆ, ಅನಿಮಲ್ಸ್ನ ಕ್ಲಾಸಿಫೈ ಮಾಡಿದ್ದಾರೆ. ಅನಿಮಲ್ಸ್ ಆರ್ ಕ್ಲಾಸಿಫೈಡ್ ಆ್ಯಸ್ ಹರ್ಬಿವೋರ್, ಕಾರ್ನಿವೋರ್, ಆಮ್ನಿವೋರ್. ಓಕೆ, ಯಾವ ರೀತಿ ಕ್ಲಾಸಿಫೈ ಮಾಡಿದ್ದಾರೆ? ಹರ್ಬಿವೋರ್ ಅಂದರೆ ಫಸ್ಟ್ ಕ್ಲಾಸಿಫಿಕೇಷನ್ ಏನು? ಫಸ್ಟ್ ಹರ್ಬಿವೋರ್ ಅಂತ ಹೇಳ್ತೀವಿ. ಹರ್ಬಿವೋರ್ ಅಂದರೆ ಸಸ್ಯಾಹಾರಿ. ಓಕೆ, ಕಾರ್ನಿವೋರ್ ಅಂದರೆ ಮಾಂಸಾಹಾರಿ. ಓಕೆ, ಆ್ಯಂಡ್ ಆಮ್ನಿವೋರ್ ಅಂದರೆ ಮಿಶ್ರಾಹಾರಿ ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ. ಹಾಗಾದರೆ ಹರ್ಬಿವೋರ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಹರ್ಬಿವೋರ್ ಅಂದರೆ ಅನಿಮಲ್ಸ್ ದಟ್ ಈಟ್ ಓನ್ಲಿ ಪ್ಲ್ಯಾಂಟ್ಸ್ ಆ್ಯಂಡ್ ಪ್ಲ್ಯಾಂಟ್ ಪ್ರಾಡಕ್ಟ್ಸ್. ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನು ಮಾತ್ರ ಆಹಾರವಾಗಿ ಸೇವಿಸುವ ಪ್ರಾಣಿಗಳು ಅಂತ ಹೇಳ್ತೀವಿ. ಸಸ್ಯಾಹಾರಿ ಅಂದರೆ ಏನು? ಯಾವ್ಯಾವ ಪ್ರಾಣಿಗಳು ಸಸ್ಯಗಳನ್ನು ಮಾತ್ರ ಮತ್ತು ಸಸ್ಯಗಳಿಂದ ಉತ್ಪನ್ನವಾದ ಆಹಾರಗಳನ್ನು ಮಾತ್ರ ಸೇವನೆ ಮಾಡ್ತಾವೋ ಅಂಥ ಪ್ರಾಣಿಗಳನ್ನು ನಾವು ಸಸ್ಯಾಹಾರಿ ಅಂತ ಹೇಳ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಕಾರ್ನಿವೋರ್ ಅಂತ ಹೇಳ್ತೀವಿ. ಕಾರ್ನಿವೋರ್ ಅಥವಾ ಮಾಂಸಾಹಾರಿ ಅಂತ ಹೇಳ್ತೀವಿ. ಹಾಗಂದರೆ ಏನು? ಅನಿಮಲ್ಸ್ ದಟ್ ಈಟ್ ಅದರ್ ಅನಿಮಲ್ಸ್ ಅಂದರೆ ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿಂದು ಬದುಕುವ ಪ್ರಾಣಿಗಳನ್ನು ನಾವು ಮಾಂಸಾಹಾರಿ ಅಂತ ಹೇಳ್ತೀವಿ. ತಮ್ಮ ಆಹಾರಕ್ಕಾಗಿ ಬೇರೆ ಪ್ರಾಣಿಗಳನ್ನು ಸಾಯಿಸಿ ಕೊಂದು ತಿಂತವೆ ಅಲ್ವಾ? ಈ ಥರದ ಪ್ರಾಣಿಗಳನ್ನು ನಾವು ಮಾಂಸಾಹಾರಿ ಅಂತ ಹೇಳ್ತೀವಿ. ಮಾಂಸಾಹಾರಿ ಯಾವುದೋ ಹುಲಿ, ಸಿಂಹ ಇದೆಲ್ಲ ಹುಲ್ಲು ಇಲ್ಲ. ಇದು ಮಾಂಸಗಳನ್ನು ಜಿಂಕೆ, ರ್ಯಾಬಿಟ್, ಸೊ ಈ ಥರದ ಪ್ರಾಣಿಗಳನ್ನು ಕೊಂದು ಬೇಟೆಯಾಡಿ ತಿಂತವೆ. ಈ ಥರದನ್ನು ನಾವು ಏನಂತ ಹೇಳ್ತೀವಿ? ಮಾಂಸಾಹಾರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಮ್ನಿವೋರ್ ಅಂತ ಹೇಳ್ತೀವಿ. ಆಮ್ನಿವೋರ್ ಅಥವಾ ಮಿಶ್ರಾಹಾರಿ. ಹಾಗಾದರೆ ಏನು? ಅನಿಮಲ್ಸ್ ದಟ್ ಈಟ್ ಬೋತ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಯಾವ್ಯಾವ ಪ್ರಾಣಿಗಳು ಸಸ್ಯಗಳನ್ನು ಕೂಡ ತಿಂತವೆ ಮತ್ತು ಅನಿಮಲ್ಸ್ ಪ್ರಾಣಿಗಳನ್ನು ಕೂಡ ತಿಂತವೆ. ಎರಡು ಮಿಶ್ರಾಹಾರಿ, ಸಸ್ಯಗಳನ್ನು ತಿಂತವೆ ಮತ್ತು ಪ್ರಾಣಿಗಳನ್ನು ತಿಂತವೆ. ಈ ಎರಡೂ ತಿನ್ನುವಂತಹ
ಅನಿಮಲ್ಸ್ ನಾವೇನು ಹೇಳ್ತೀವಿ ಆಮ್ನಿವೋರ್ ಅಂತ ಹೇಳ್ತೀವಿ. ಸಸ್ಯ ಹಾಗೂ ಪ್ರಾಣಿಗಳೆರಡನ್ನೂ ಆಹಾರವಾಗಿ ಸೇವಿಸುವ ಪ್ರಾಣಿಗಳನ್ನು ನಾವು ಏನಂತ ಹೇಳ್ತೀವಿ ಮಿಶ್ರಹಾರಿಗಳು ಅಂತ ಹೇಳ್ತೀವಿ. ಓಕೆನಾ. ಸಸ್ಯಾಹಾರಿ ಯಾವ್ದು ಅಂತ ಎಕ್ಸಾಂಪಲ್ಸ್ ಯಾವ್ದು ಕೊಡ್ಬೋದು? ಸಸ್ಯಾಹಾರಿಗೆ ಆನೆ ಅಲ್ವಾ, ಆ ಆನೆ ಕೊಡ್ಬೋದು. ಆನೆ ಬರೀ ಸಸ್ಯಗಳ ಗಿಡ ಮರಗಳನ್ನೇ ತಿನ್ನುತ್ತೆ ಅಲ್ವಾ. ಆ್ಯಂಡ್ ಮೊಲನು ಕೂಡ ಸಸ್ಯಾಹಾರಿ. ಆ್ಯಂಡ್ ಗುಬ್ಬಚ್ಚಿ ಅಲ್ವಾ, ಇದು ಕೂಡ ಸಸ್ಯಗಳಿಂದ ಬಿಡುವಂಥ ಏನೋ ಧಾನ್ಯಗಳನ್ನು ತಿನ್ನುತ್ತೆ. ಆ್ಯಂಡ್ ಗಿಣಿ ಕೂಡ ಇದು ಸಸ್ಯಾಹಾರಿ. ಮಾಂಸಾಹಾರಿಗೆ ಸಿಂಹ, ಹುಲಿ, ನರಿನ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಮಿಶ್ರಹಾರಿಗೆ ಕರಡಿ ಕೊಡ್ಬೋದು, ಮತ್ತು ನಾಯಿ, ಬೆಕ್ಕು ಇವನ್ನೆಲ್ಲ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಓಕೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಸ್ಟಡಿ ಅಬೌಟ್ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ಸ್, ದಟ್ ಈಸ್ ಲಿವಿಂಗ್ ಬೀಯಿಂಗ್ಸ್ ಗ್ರೋ. ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಜೀವಿಗಳು ಬೆಳೆಯುತ್ತವೆ. ಇದು 4ನೇ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ವಾ. ಓಕೆ. ಅಬ್ಸರ್ವ್ ದ ಓಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವು ಪಿಕ್ಚರ್ಸ್ನ ತೋರಿಸಿದ್ದಾರೆ ಅಲ್ವಾ. ಸ್ಮಾಲ್ ಮತ್ತು ಬಿಗ್, ಇಟ್ಸ್ ಗ್ರೋಯಿಂಗ್ ಟ್ರೀ ಮತ್ತು ಒಂದು ಚೈಲ್ಡ್ ಫೋಟೋ ಆಗಿರ್ಬೋದು, ಅಥವಾ ಒಂದು ಚಿಕ್ಕದು ಕೋಳಿ ಮರಿ ತೋರಿಸಿದ್ದಾರೆ ನಿಮ್ಮ ಡಯಾಗ್ರಾಮಲ್ಲಿ. ಹೇಗೆ ಬೆಳವಣಿಗೆ ಆಗುತ್ತೆ ಅಂತ. ಈಗ ನೀವು ಚಿಕ್ಕದ್ರಿಂದ ಆಲ್ಮೋಸ್ಟ್ ನೀವು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಟಿಲ್ 10th ಡಿಗ್ರಿ ಅಬ್ಸರ್ವ್ ಮಾಡಿದರೆ ನೀವು ಎಷ್ಟು ಗ್ರೋ ಆಗ್ತಿದ್ದೀರಲ್ವಾ, ಅದು ನಿಮಗೆ ಬೆಳವಣಿಗೆನ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಒಂದು ಗಿಡನೇ ಆಗಿರ್ಬೋದು, ಒಂದು ಗಿಡನೇ ಈಗ ಸ್ಮಾಲ್ 1 ವೀಕ್ ಅಬ್ಸರ್ವ್ ಮಾಡಿ, ಸೆಕೆಂಡ್ ವೀಕ್, ಥರ್ಡ್ ವೀಕ್, ಈ ರೀತಿ ನೀವು ಅಬ್ಸರ್ವ್ ಮಾಡ್ತಾ ಹೋದಾಗ ಅದು ಬೆಳವಣಿಗೆನ ನಾವು ನೋಡ್ತೀವಿ, ಗ್ರೋತ್ ಅನ್ನೋದನ್ನು ನಾವು ನೋಡ್ತೀವಿ ಅಲ್ವಾ. ಸೊ ದೆರ್ ಇಸ್ ಇನ್ಕ್ರೀಸ್ ಇನ್ ಹೈಟ್, ಸೈಜ್ ಅಲ್ವಾ. ಸೊ ದಿಸ್ ಇಸ್ ವಿ ಕಾಲ್ಡ್ ಅಸ್ ಗ್ರೋತ್ ಅಂತ ಹೇಳ್ತೀವಿ ಅಲ್ವಾ. ಪ್ರತಿ ನೀವು ಮೂಮೆಂಟಲ್ಲಿ ನೋಡ್ತೀರಾ ಜೀವಿಗಳ ಎತ್ತರ ಮತ್ತು ಗಾತ್ರದಲ್ಲಿ ಹೆಚ್ಚಳವಾಗಿರುತ್ತೆ ಅಲ್ವಾ. ಸೊ ಇದನ್ನು ನಾವು ಬೆಳವಣಿಗೆ ಅಂತ ಹೇಳ್ತೀವಿ. ಓಕೆ. ಸರ್ಟನ್ ಸ್ಟೇಟ್ಮೆಂಟ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಆಲ್ ಆರ್ಗ್ಯಾನಿಸಮ್ಸ್ ಆರ್ ಸ್ಮಾಲ್ ಅಟ್ ದ ಟೈಮ್ ಆಫ್ ಬರ್ತ್, ಲೇಟರ್ ಅಕ್ವೈರ್ ಡೆಫಿನೆಟ್ ಹೈಟ್ ಆ್ಯಂಡ್ ಸೈಜ್ ಅಂತ ಹೇಳ್ತೀವಿ. ಎಲ್ಲ ಜೀವಿಗಳು ಜನನಕಾಲದಲ್ಲಿ ಚಿಕ್ಕದಾಗಿದ್ದು ಅನಂತರ ನಿರ್ದಿಷ್ಟ ಎತ್ತರ ಹಾಗೂ ಗಾತ್ರ ಪಡೆಯುವು. ಆವಾಗ ಇದು ಸ್ಟೇಟ್ಮೆಂಟ್ ರೈಟ್ ಆರ್ ರಾಂಗ್? ಇದು ಸ್ಟೇಟ್ಮೆಂಟ್, ಇದು ಕರೆಕ್ಟ್ ಆಗಿದೆ. ಓಕೆ. ಏಕೆಂದರೆ ನಾವು ಹುಟ್ಟಿದಾಗ ಏನಿರ್ತೀವಿ, ತುಂಬ ಸ್ಮಾಲ್ ಸೈಜ್ ಇರ್ತೀವಿ, ಆಮೇಲೆ ಬೆಳೀತಾ ಬಿಗ್ ಸೈಜ್ ಹಾಕ್ತೀವಿ. ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಗ್ರೋತ್ ಟೇಕ್ಸ್ ಪ್ಲೇಸ್ ರ್ಯಾಪಿಡ್ಲಿ ಇನ್ 1 or 2 days. ಓಕೆನಾ. ಸೊ ಏನಂತ ಕೊಟ್ಟಿದ್ದಾರೆ? ಗ್ರೋತ್ ಬೆಳವಣಿಗೆ ಏನು ಹೇಳ್ತೀವಿ ನಾವು, ಅದು 1 or 2 days ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತೀವಿ. ಜೀವಿಗಳ ಬೆಳವಣಿಗೆ ವೇಗವಾಗಿ ಅಂದರೆ 1-2 ದಿನಗಳಲ್ಲಿ ಆಗುತ್ತದೆ ಅಂತ ಹೇಳ್ತಾರೆ. ಈ ಸ್ಟೇಟ್ಮೆಂಟ್ ರಾಂಗ್ ಅಲ್ವಾ. ಜೀವಿಗಳ ಬೆಳವಣಿಗೆ 1-2 ದಿನಗಳಲ್ಲಿ ಆಗುತ್ತಾ? ಇವತ್ತು ಮತ್ತು ನಾಳೆದಲ್ಲಿ ನೋ, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್, ಇಯರ್ಸ್ ಟುಗೆದರ್, ರೈಟ್. ಸೊ ಇದು ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ತಿದೆ. ನೆಕ್ಸ್ಟ್, ಪ್ಲ್ಯಾಂಟ್ ಗ್ರೋತ್ ಈಸ್ ಅಬ್ಸರ್ವ್ಡ್ ಅಟ್ ಇಟ್ಸ್ ಸ್ಟೆಮ್ ಟಿಪ್ ಆರ್ ದ ಸೈಜ್ ಆಫ್ ದ ಸ್ಟೆಮ್. ಓಕೆ. ಪ್ಲ್ಯಾಂಟ್ ಗ್ರೋತ್ ಅಂತ ಹೇಳ್ತೀವಲ್ಲ, ಸಸ್ಯಗಳ ಬೆಳವಣಿಗೆಯು ಅವುಗಳ ಕಾಂಡದ ತುದಿ ಅಥವಾ ಕಾಂಡದ ಗಾತ್ರದಲ್ಲಿ ಕಂಡುಬರುತ್ತದೆ ಅಂತ ಹೇಳ್ತೇವೆ ಅಲ್ವಾ. ಆ ಸಸ್ಯಗಳ ಬೆಳವಣಿಗೆ ಗ್ರೋತ್ ಆಗೋದು ಅಥವಾ ಕಾಂಡದ ತುದಿ ಅಂತ ಹೇಳ್ತೀವಲ್ಲ, ಸ್ಟೆಮ್ ಟಿಪ್ ರೀಜನಲ್ಲಿ ನಾವು ಅದನ್ನು ನೋಡ್ತೀವಿ. ಅದು ಹೈಟ್ ಬೆಳೀತಾ ಹೋಗುತ್ತೆ. ಮತ್ತು ಸ್ಟೆಮ್ ಗಾತ್ರದಲ್ಲಿ ಕೂಡ ಸೈಜ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸ್ಟೆಮ್ ಸೈಜ್ ತುಂಬ ಸ್ಮಾಲ್ ಇದ್ದ ಸ್ಟೆಮ್ ಏನಾಗುತ್ತೆ, ದಪ್ಪ ಆಗುತ್ತೆ. ಸೊ ಆವಾಗ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಪ್ಲ್ಯಾಂಟ್ ಇಸ್ ಗ್ರೋಯಿಂಗ್ ಅಂತ ಅಲ್ವಾ. ಸೊ ಏನು ನಾವೀಗ ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ಸ್ ಲಿವಿಂಗ್ ಬೀಯಿಂಗ್ಸ್ ಗ್ರೋ ಅಂತ ಹೇಳಿದ್ವಿ ಅಲ್ವಾ. ಎಲ್ಲ ಲಿವಿಂಗ್ ಬೀಯಿಂಗ್ಸ್ಗಳು, ಯಾವ್ಯಾವ ಜೀವಂತ ಪ್ರಾಣಿಗಳು, ಸಸ್ಯಗಳು, ಕ್ರಿಮಿಕೀಟಗಳು ಅಂತ ಹೇಳ್ತೀವಿ. ಸೊ ಅದರ ಸೈಜ್ ಏನಾಗುತ್ತೆ, ಗ್ರೋ ಆಗುತ್ತೆ, ಬೆಳವಣಿಗೆ ಆಗುತ್ತೆ ಅಂತ ನಾವು ಕ್ಯಾರೆಕ್ಟರಿಸ್ಟಿಕ್ಸ್, ಈ ಲಿವಿಂಗ್ ಬೀಯಿಂಗ್ಸ್ ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ನಾವು ತಿಳ್ಕೊಳ್ತೀವಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ಹೇಳ್ತೀವಿ, ಲಿವಿಂಗ್ ಬೀಯಿಂಗ್ಸ್ ಮೂವ್. ಫಿಫ್ತ್ ಕ್ಯಾರೆಕ್ಟರಿಸ್ಟಿಕ್ಸ್ ಲಿವಿಂಗ್ ಬೀಯಿಂಗ್ಸ್ ಮೂವ್. ಸೊ ಸಮ್ ಪಿಕ್ಚರ್ಸ್ನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 5th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ವಿಚ್ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ದ ಇಂಡಿಕೇಟ್ ಅಂತ. ಓಕೆ. ಸೊ ಹಿಯರ್ ಮೂಮೆಂಟ್ ಈಸ್ ಎ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಸ್ಪೆಷಲಿ ಆಫ್ ಅನಿಮಲ್ಸ್ ಅಲ್ವಾ. ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಸ್ಪೆಷಲಿ ಫಾರ್ ಅನಿಮಲ್ಸ್, ಇದೊಂದು ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಸ್ಪೆಷಲಿ ಅನಿಮಲ್ಸ್ ಪ್ರಾಣಿಗಳು ಇದಕ್ಕೆ ಅನ್ವಯಿಸುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗುತ್ತೆ ಅಂತ ಹೇಳ್ತೀವಿ. ಓಕೆನಾ.
ಸೊ ಚಲನೆಯು ಜೀವಿಗಳ ಅದರಲ್ಲೂ ಪ್ರಾಣಿಗಳ ವಿಶೇಷ ಲಕ್ಷಣವಾಗಿದೆ ಅಂತ ಹೇಳ್ತಾರೆ. ಮೂಮೆಂಟ್ ಆಫ್ ಅನಿಮಲ್ಸ್ ಮೂವ್ ಆಗುತ್ತೆ ಅಲ್ವಾ. ಅನಿಮಲ್ಸ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಎಲ್ಲ ಅನಿಮಲ್ಸ್ ತಗೊಳ್ಳಿ ನೀವು, ಒಂದು ಕುದುರೆ ಅಥವಾ ಫ್ರಾಗ್, ಒಂದು ಹಕ್ಕಿ, ಒಂದು ಸ್ನೇಕ್, ಒಂದು ಫಿಶ್ ತಗೋಬೋದು ಅಲ್ವಾ. ಸೊ ಎಲ್ಲ ಅನಿಮಲ್ಸ್, ವಿ ಆರ್ ಆಲ್ಸೋ ಅನಿಮಲ್ಸ್ ರೈಟ್. ಹ್ಯೂಮನ್ ಬೀಯಿಂಗ್, ನಾವು ಕೂಡ ಒಂದು ಅನಿಮಲ್ಸ್ ಅಂತಾರೆ ಹೇಳ್ಬೋದು. ಸೊ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲನೆ ಮಾಡ್ತೀವಲ್ವ, ದೇ ಹ್ಯಾವ್ ಸ್ಪೆಷಲ್ ಆರ್ಗನ್ಸ್ ಫಾರ್ ದಸ್. ನಾವೀಗ ನಡಿಬೇಕು ಅಂದರೆ ಯಾವ ಆರ್ಗನ್ ಯೂಸ್ ಮಾಡ್ತೀವಿ? ಲೆಗ್, ಕಾಲುಗಳು ಯೂಸ್ ಮಾಡ್ತೀವಿ ಒಂದು ಕಡೆಯಿಂದ ಇನ್ನೊಂದಕ್ಕೆ ಅಲ್ವಾ. ಸೊ ಈಗ ಅನಿಮಲ್ಸ್, ಈಗ ಫ್ರಾಗ್ ಅಂದರೆ ಲೆಗ್ ಯೂಸ್ ಮಾಡ್ತೇವೆ, ಆ್ಯಂಡ್ ಹಾರ್ಸ್ ಕೂಡ ಲೆಗ್ಸ್ ಯೂಸ್ ಮಾಡ್ತವೆ, ಆ್ಯಂಡ್ ಹಕ್ಕಿಗಳು ಕೂಡ ಏನಿರುತ್ತೆ, ರೆಕ್ಕೆಗಳಿರ್ತವೆ, ಯೂಸ್ ಮಾಡ್ಕೊಳ್ತೇವೆ, ರೆಕ್ಕೆಗಳು ಮತ್ತು ಕಾಲುಗಳಿರುತ್ತೆ. ಸೊ shows some animals names are we can give man, like eagle ಫ್ಲೈ ಮಾಡ್ತೇವೆ ಅಲ್ವಾ, ಕ್ಯಾಂಗರು ಜಂಪ್ ಮಾಡ್ತೇವೆ, ಆ್ಯಂಡ್ ಬ್ಯಾಟ್ ಫ್ಲೈ ಮಾಡ್ತೇವೆ. ಇವೆಲ್ಲ ಅನಿಮಲ್ಸ್ ಕೂಡ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಆ್ಯಂಡ್ ನೀವು ಕೇಳ್ಬೋದು ನಾನ್ ಲಿವಿಂಗ್ಸ್, ಕಾರ್ ಆಗಿರ್ಬೋದು ಅಥವಾ ಬಸ್ಸಸ್, ಅವು ಕೂಡ ಮೂವ್ ಆಗ್ತವೆ ಅಲ್ವಾ. ಸೊ ದಿಸ್ ಆಲ್ ನಾವು ಯಾಕೆ ಇದನ್ನು ಲಿವಿಂಗ್ ಬೀಯಿಂಗ್ಸ್ ಅಂತ ಅನ್ನೋದಿಲ್ಲ? ದೇರ್ ಆರ್ ಮೆನಿ ರೀಸನ್ಸ್. ಐ ಟೋಲ್ಡ್ ಯು ಇನ್ ದ ಲಾಸ್ಟ್ ಕ್ಲಾಸ್ ರೈಟ್. ಉಸಿರಾಡಬೇಕು ಅಲ್ವಾ. ಕಾರ್ಸ್ ಮತ್ತು ಬಸ್ಸಸ್ ಇವೆಲ್ಲ ಉಸಿರಾಡ್ತವ? ನೋ, ಓನ್ಲಿ ಒನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಧಾರದ ಮೇಲೆ, ಬೇಸ್ಡ್ ಆನ್ ಓನ್ಲಿ ಒನ್ ಕ್ಯಾರೆಕ್ಟರಿಸ್ಟಿಕ್ ವಿ ಕಾಂಟ್ ಸೇ these are living things alva. So all the characteristics we have to compare. So these are cars, buses, these are not living things, these are non-living things. We have to observe the other characteristics. ಬೇರೆ characteristics ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಪ್ಲಾಂಟ್ಸ್ ಡು ನಾಟ್ ಹ್ಯಾವ್ ಆರ್ಗನ್ಸ್ ಫಾರ್ ಮೂಮೆಂಟ್ ಆಸ್ ಇನ್ ಅನಿಮಲ್ಸ್ ಅಲ್ವಾ. ಪ್ಲಾಂಟ್ಸ್ ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ಲಾಂಟ್ಸ್ ಮೂವ್ ಆಗಲ್ಲ, ಬಟ್ ವಿ ಕ್ಯಾನ್ ಸೇ ದೀಸ್ ಆರ್ ಲಿವಿಂಗ್ ಥಿಂಗ್ಸ್ ರೈಟ್. ಇದು ಉಸಿರಾಡುತ್ತೆ ಅಲ್ವಾ. ಸೊ ಅದಕ್ಕಾಗಿ ಇದನ್ನು ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ. ಆ್ಯಸ್ ಸಾಯಿಲ್ ಹೋಲ್ಡ್ಸ್ ದ ರೂಟ್ ಆಫ್ ಪ್ಲ್ಯಾಂಟ್ಸ್, ದೆ ಕೆನಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಈಗ ಸಾಯಿಲ್ ಅದನ್ನ ಪ್ಲ್ಯಾಂಟ್ಸ್ ರೂಟ್ನ ಗಟ್ಟಿಯಾಗಿ ಹೋಲ್ಡ್ ಮಾಡುತ್ತೆ. ಸೊ ಇಟ್ ಡು ನಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಮೂವ್ ಆಗೋದಕ್ಕೆ ಆಗಲ್ಲ. ಸ್ಟಿಲ್ ವಿ ಕ್ಯಾನ್ ಅಬ್ಸರ್ವ್ ದ ಫಾಲೋಯಿಂಗ್ ಮೂಮೆಂಟ್ಸ್. ಸೊ ರೂಟ್ಸ್ ಗ್ರೋಯಿಂಗ್ ಟುವರ್ಡ್ಸ್ ವಾಟರ್ ಇನ್ ದ ಸಾಯಿಲ್, ಬಟ್ ಇದು ಮೂಮೆಂಟ್ ಆಗುತ್ತೆ. ವಿ ಕ್ಯಾನ್ ಅಬ್ಸರ್ವ್ ರೂಟ್ಸ್. ಈಗ ಫಸ್ಟ್ 1 ವೀಕಲ್ಲಿ ನೀವು ಅಬ್ಸರ್ವ್ ಮಾಡಿ ತುಂಬ ಚಿಕ್ಕದಾಗಿರುತ್ತೆ, ಆ್ಯಂಡ್ ಅದೇ ಸೆಕೆಂಡ್ ವೀಕ್ ಥರ್ಡ್ ವೀಕಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಒಂದು ಪ್ಲ್ಯಾಂಟ್ಸ್ ರೂಟ್ಸು ಮೂವ್ ಆಗ್ತಾ ಇರುತ್ತೆ ವಾಟರಿಂದ ಸಾಯಿಲಲ್ಲಿ ಕೆಳಗಡೆ ಡೌನ್ವರ್ಡ್ಸ್ ಮೂವ್ ಆಗ್ತಾ ಇರುತ್ತೆ. ಎಲ್ಲಿ ವಾಟರ್ ಸಿಗುತ್ತೆ ಆ ಕಡೆ ಅದು ಮೂವ್ ಆಗ್ತಾ ಇರುತ್ತೆ. ಬೇರುಗಳು ಸ್ವಲ್ಪ ಸೈಜ್ ಲೆಂತ್ನ ನೀವು ನೋಡ್ಬೋದು. ಆ್ಯಂಡ್ ಸನ್ಫ್ಲವರ್ ಪ್ಲ್ಯಾಂಟ್ ಟರ್ನಿಂಗ್ ಟುವರ್ಡ್ಸ್ ದ ಸನ್. ಈಗ ಸನ್ಫ್ಲವರ್ ಪ್ಲ್ಯಾಂಟ್ ನೀವು ಅಬ್ಸರ್ವ್ ಮಾಡಿರ್ಬೋದು. ಸನ್ ಯಾವ ಕಡೆ ಇರುತ್ತೆ ಆ ಕಡೆ, ಸನ್ ರೈಸ್ ಆಗೋ ಕಡೆ ಅದು ಸನ್ಫ್ಲವರ್ ಪ್ಲ್ಯಾಂಟ್ ಟರ್ನ್ ಆಗುತ್ತೆ. ಓಕೆ, ಈ ಮೂಮೆಂಟ್ನ ನೀವು ಜಸ್ಟ್ ಅಬ್ಸರ್ವ್ ಮಾಡ್ಬೋದು. ಸೊ ವಿ ಕ್ಯಾನ್ ಈಸಿಲಿ ಸೇ ದೀಸ್ ಆರ್ ಲಿವಿಂಗ್ ಥಿಂಗ್ಸ್ ಅಲ್ವಾ. ಬೇರು ಭೂಮಿಯಲ್ಲಿ ನೀರಿರುವ ಕಡೆಗೆ ಬೆಳೆಯುತ್ತೆ. ಸೂರ್ಯಕಾಂತಿ ಸಸ್ಯವು ಸೂರ್ಯನ ಕಡೆಗೆ ಮುಖ ಮಾಡುತ್ತೆ. ಸೊ ಇದರಿಂದ ನಾವು ಇದನ್ನು ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ಬೋದು. ಆ್ಯಂಡ್ ನೀವು ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ಬೋದು. ಕೀಪ್ ಎ ಪಾಟೆಡ್ ಪ್ಲ್ಯಾಂಟ್ ಇನ್ ಎ ರೂಮಲ್ಲಿ ನೀವು ಒಂದು ರೂಮಲ್ಲಿ ಕುಂಡದ ಸಸ್ಯವನ್ನು ಇಡ್ಬೋದು. ಲೆಟ್ ಲೈಟ್ ಪಾಸಿಂಗ್ ಥ್ರೂ ಎ ವಿಂಡೋ. ಸೊ ಒಂದು ಸ್ಮಾಲ್ ಓಪನ್ ಮಾಡಿ, ಸ್ಮಾಲ್ ಸೈಜಲ್ಲಿ ನೀವು ಓಪನ್ ಮಾಡಿದರೆ, ಆ್ಯಂಡ್ ಆಫ್ಟರ್ ಸಮ್ ಡೇಸ್ ಯು ಜಸ್ಟ್ ಅಬ್ಸರ್ವ್ ಎಲ್ಲ ಸಸ್ಯಗಳೇನಾಗುತ್ತೆ, ಆ ಬೆಳಕು ಬೀಳ್ತಾ ಇರುತ್ತಲ್ಲ ಆ ಕಡೆಗೆ ಬೆಂಡಾಗಿರುತ್ತೆ. ಸೊ ಮೂಮೆಂಟ್ನ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಸಸ್ಯಗಳನ್ನು. ಓಕೆ, ಈ ಮೂಮೆಂಟ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ದಿಸ್ ಇಸ್ ಅಬೌಟ್ 5th ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್ ಮೂವ್ ಅಂತ ಹೇಳ್ಬೋದು. ಓಕೆನಾ. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಹೇಳಿದೆ, ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಓಕೆ, ಆ್ಯಂಡ್ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಲಿವಿಂಗ್ ಬೀಯಿಂಗ್ಸ್ ರೆಸ್ಪೈರ್, ಉಸಿರಾಡ್ತವೆ. ಆ್ಯಂಡ್ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಲಿವಿಂಗ್ ಬೀಯಿಂಗ್ಸ್ ಈಟ್ ಫುಡ್, ಎಲ್ಲ ಜೀವಿಗಳು ಏನು ಆಹಾರವನ್ನು ಸೇವಿಸ್ತವೆ, ಆಹಾರವನ್ನು ತಿಂತವೆ ಅಂತ ಹೇಳಿದೆ. ಆ್ಯಂಡ್ ನೆಕ್ಸ್ಟ್ ಲಿವಿಂಗ್ ಬೀಯಿಂಗ್ಸ್ ಗ್ರೋ, ಎಲ್ಲ ಜೀವಿಗಳು ಬೆಳವಣಿಗೆ ಹೊಂದ್ತವೆ, ಬೆಳೆಯುತ್ತವೆ ಅಂತ ನಾನು ಹೇಳಿದ್ದೆ. ಆ್ಯಂಡ್ ಲಿವಿಂಗ್ ಬೀಯಿಂಗ್ಸ್ ಮೂವ್. 5th ಕ್ಯಾರೆಕ್ಟರಿಸ್ಟಿಕ್ಸ್ ಲಿವಿಂಗ್ ಬೀಯಿಂಗ್ಸ್ ಮೂವ್, ಒಂದು ಕಡೆಯಿಂದ ಒಂದು ಕಡೆಗೆ ಜೀವಿಗಳು ಚಲಿಸುತ್ತವೆ ಅಂತ ಹೇಳಿದ್ದೆ. ಆ್ಯಂಡ್ 6th ಕ್ಯಾರೆಕ್ಟರಿಸ್ಟಿಕ್ಸ್ ಲಿವಿಂಗ್ ಬೀಯಿಂಗ್ಸ್ ಎಕ್ಸ್ಕ್ರೀಟ್. ನೆಕ್ಸ್ಟ್ ಕ್ಲಾಸಲ್ಲಿ ಜೀವಿಗಳು ವಿಸರ್ಜನೆ ಮಾಡುತ್ತವೆ, ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. Thank you.